Can anybody define health? Health is a state of physical, mental, social. ನಮ್ಮ ಇಂಡಿಯಾದ ಈಗಿನ ಯಾರು ಮಾಡೋದು ಸ್ಪಿರಿಚುವಲ್, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್, ನಾಟ್ ಡಿಸೀಸ್. ಅಂದರೆ ನಾವು ಫಿಸಿಕಲಿ ಫಿಟ್ ಇರಬೇಕಾಗ್ತದೆ, ಮೆಂಟಲಿನ ಕೂಡ ಫಿಟ್ ಇರಬೇಕಾಗ್ತದೆ. ಸೊ ಫಿಸಿಕಲ್, ಮೆಂಟಲ್, ಸೋಷಿಯಲಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಯಾಕೆ ನಾನು ಪ್ರಾರಂಭದಲ್ಲಿ ಗುರುವಿನ ಒಂದು ಸ್ಮರಣೆಯನ್ನು ಮಾಡಿದೆ ಅಂತಂದರೆ, ಈ ಸ್ಥಾನಕ್ಕೆ ನಾವು ಬರಬೇಕು ಅಂತಂದರೆ ನೀವು ಗುರುಗಳೇ ಸಾಕ್ಷಿ. ನೀವು ಗುರುಗಳಿಂದಲೇ ನಾವು ಈ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. ಯಾಕೆ ಅಂತಂದರೆ ಗುರುಗಳಿಲ್ಲದೇ ನಾವು ಈ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಬರಬೇಕು ಅಂದರೆ ಅವರ ಸಮೀಕರಣ ಬೇಕಾಗುತ್ತೆ. ಹಾಗಾಗಿ ಗುರುಗಳಿಗೆ ಒಂದು ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ. ಸೊ ಈ JCI ಚಿರಂತನ ಶಿವಮೊಗ್ಗ ಅಥವಾ JCI ವರ್ಲ್ಡ್ ವೈಡ್ ಇರ್ತಕ್ಕಂಥ JCI ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ, ಇದರ ಧ್ಯೇಯ ಉದ್ದೇಶ ಇಷ್ಟೇ, ನಮ್ಮೆಲ್ಲರನ್ನು ಒಳ್ಳೆಯ ಆರೋಗ್ಯವನ್ನು ನೀಡುವಂಥದ್ದು, ಜೊತೆಗೆ ಒಳ್ಳೆಯ ನಾಯಕರನ್ನು ಹುಟ್ಟಾಕಂಥದ್ದು, ಜೊತೆಗೆ ಗುಣಾತ್ಮಕವಾದ ಬದಲಾವಣೆಯನ್ನು, ನಿಮ್ಮಲ್ಲಿ ಪಾಸಿಟಿವ್ ಥಾಟ್ಸನ್ನು ನೀಡುವಂಥದ್ದು, ಜೊತೆಗೆ ಕಲ್ಲು ಹೇಗೆ ಸಿಲೆ ಆಗುತ್ತೋ ಹಾಗೆ ಮನುಷ್ಯರನ್ನ ಈ JCI ಟ್ರೈನಿಂಗ್ಗಳ ಮುಖಾಂತರ, ಅವರ ಥಾಟ್ಸ್ ಮುಖಾಂತರ, ಅವರ ಲೆಕ್ಚರಿಂಗ್ ಮುಖಾಂತರ ಆ ಒಬ್ಬ ಮನುಷ್ಯನನ್ನ ಅತ್ಯುತ್ತಮವಾದ ನಾಯಕನನ್ನಾಗಿ ಮಾಡಿ ಅವರಲ್ಲಿ ಒಳ್ಳೆಯ ಗುಣಾತ್ಮಕವಾದ ಬದಲಾವಣೆಯನ್ನು ಕೊಟ್ಟು ಜಗತ್ತನ್ನು ಅತಿ ಎತ್ತರಕ್ಕೆ, ಜೊತೆಗೆ ಈ ಜ್ಞಾನ ವಿಜ್ಞಾನದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡೋದು ನಮ್ಮ ಉದ್ದೇಶ. ಹಾಗಾಗಿ ಇವತ್ತು ಈ ನಿಮ್ಮ ಕಾಲೇಜನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಹಾಗಾಗಿ ಲಕ್ಷ್ಮೀ ಮೇಡಮ್ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕೆಂತಂದರೆ ಈ ಥರದ ಒಂದು ಅವಕಾಶವನ್ನು ನಿಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ ನಮ್ಮ ಮುಖಾಂತರ. ಮೇಡಮ್ ತುಂಬ ಬ್ಯುಸಿ ಇರ್ತಾರೆ, ಪೇಷಂಟ್ ತುಂಬ ಇರ್ತಾರೆ, ಅವರು ಗೈನಕಾಲಜಿಸ್ಟ್, ಸ್ತ್ರೀರೋಗ ಕಸೂತಿ ತಜ್ಞರು. ನೀವು ಹೋಗಿ ಅವ್ರು ನೋಡಬೇಕು ಅಂತಂದರೆ 500 ರೂಪಾಯಿ ಕಟ್ಕೊಡ್ಬೇಕು ಅವ್ರನ್ನ. ಇವತ್ತು ನಿಮ್ಮೆಲ್ಲರಿಗೂ ಉಚಿತವಾಗಿ ಸಲಹೆ ಕೊಡಕ್ಕೆ ನಾನು ಬರ್ತೀನಿ ಅಂತೇಳಿ ಕೇಳಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ. ಹಾಗೆ ನಮ್ಮ ಅಧ್ಯಕ್ಷರು ಈ ಥರ ಕಾರ್ಯಕ್ರಮವನ್ನು, ಅವರು ಚಾರ್ಟೆಡ್ ಅಕೌಂಟೆಂಟ್, ತುಂಬ ಬ್ಯುಸಿ ಇರ್ತಾರೆ, ಆದರೂ ಸಹ ಅವರ ಕಾರ್ಯದೊತ್ತಡ, ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಥರ ಸೋಷಿಯಲ್ ವರ್ಕನ್ನು ಮಾಡೋಕ್ಕೆ ಬಂದಿದ್ದಾರೆ. ಅವರೇ ನಿಮಗೆ ಜ್ಞಾನದ ರಸದೌತಣವನ್ನು ನೀಡೋದು, ನಿಮಗೆ ಆರೋಗ್ಯವನ್ನು ನೀಡಲಿಕ್ಕೆ, ಜ್ಞಾನವನ್ನು ನೀಡಲಿಕ್ಕೆ, ಆರೋಗ್ಯ ಹೇಗೆ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ, ಇಷ್ಟಕ್ಕೆಲ್ಲ ಇವರೆಲ್ಲ ಕಾರಣರಾಗಿದ್ದಾರೆ. ಹಾಗಾಗಿ ನಾನು ಪ್ರಾರಂಭದಲ್ಲಿ ಅವರನ್ನ ನೆನೆಸ್ತಾ ನಾನು ಇಷ್ಟು ಹೇಳಿ ಇಚ್ಛೆ ಪಡ್ತೇನೆ. ಆರೋಗ್ಯ ಅಂದರೆ ಏನು, ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಆರೋಗ್ಯ, ಈಗ ನಾವು ಬೇರೆ ಉದ್ದೇಶ ಬಂದ್ಬಿಟ್ಟು ನಿಮ್ಮ ಋತುಸ್ರಾವದ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಋತುಸ್ರಾವ ಯಾವ್ಯಾವ ಪಾಯಿಂಟ್ಸನ್ನು ಒಳಗೊಂಡಿದೆ, ಅದು ಯಾವುದು ಮೇಲೆ ಡಿಪೆಂಡ್ ಆಗಿದೆ. ಋತುಸ್ರಾವ ಅಂತಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗಿರ್ಬೇಕಂತ, ಯಾವುದೇ ಥರದ ನೋವಾಗಬಾರ್ದು, ಸೊಂಟ ನೋವು ಬರಬಾರ್ದು, ಹೊಟ್ಟೆ ನೋವು ಬರಬಾರ್ದು. ನಿಮಗೆ ಋತು ತಿಂಗಳು ಮುಟ್ಟು ಆಗೋದು ಹೇಗೆ ಅಂತಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದ್ರೆ ಏನು ಗೊತ್ತಾಗೋದಿಲ್ವೋ ಹಾಗೆ ಆಗಬೇಕು, ಅದು ಸ್ವಾಸ್ಥ್ಯವಾಗಿ ಆಗುವಂಥದ್ದು. ಆಮೇಲೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಹಿಂಗೆ ಇದ್ರೆ ನಾರ್ಮಲ್ ಈ ಲಿಮಿಟಲ್ಲಿ ಇದೆ ಅಂತ ನಾವು ಮಾಡ್ಕೊಂಡಿಲ್ಲ. ಆದರೆ ಅದು ನಾನು ಹೇಳಿದ್ರೆ ಅಂದಾಗ ಮಾತ್ರ ಅದು ಸರಿ. ಅದಿಲ್ಲ ಅಂತಂದರೆ ಏನೋ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾದ್ರೆ ಆರೋಗ್ಯ ಅಂದ್ರೆ ಏನು ಗೊತ್ತಾ? ಹೆಲ್ತ್. Can anybody define health? Health is a state of physical, mental, social. ನಮ್ಮ ಇಂಡಿಯಾದ ಈಗಿನ ಯಾರು ಮಾಡೋದು ಸ್ಪಿರಿಚುವಲ್, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್, ನಾಟ್ ಡಿಸೀಸ್. ಅಂದರೆ ನಾವು ಫಿಸಿಕಲಿ ಫಿಟ್ ಇರಬೇಕಾಗ್ತದೆ, ಮೆಂಟಲಿನ ಕೂಡ ಫಿಟ್ ಇರಬೇಕಾಗ್ತದೆ. ಸೊ ಫಿಸಿಕಲ್, ಮೆಂಟಲ್, ಸೋಷಿಯಲಿ. ಈಗ ಮೇಡಮ್ ಅವ್ರ ಜೊತೆ ವರ್ತಿಸೋದು, ನಿಮ್ಮ ಜೊತೆ ವರ್ತಿಸೋದು, ನಿಮ್ಮ ಜೊತೆ ವರ್ತಿಸೋದು ಎಲ್ಲವೂ ಕೂಡ ಅದು ಪ್ರಕೃತಿ ದತ್ತವಾಗಿರಬೇಕಾಗ್ತದೆ. ಜೊತೆಗೆ ನಾಟಕೀಯವಾಗಿರೋದನ್ನೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಅವರಿಗೆ ಮೇಡಮ್ ಬೈತಾರೆ, ಸಿಟ್ಟಾಗಿಬಿಡುತ್ತೆ, ಆ ಥರದ್ದು ಮಾಡಿದ್ರೆ ನಾವು ಸಾಮಾಜಿಕವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆಗೆ ನಡವಳಿಕೆಯನ್ನು ನಡೆಸುವಂಥದ್ದು, ಅದು ಕೂಡ ನಿಮ್ಮ ಆರೋಗ್ಯದಲ್ಲಿ ಡಿಪೆಂಡ್ ಆಗುತ್ತೆ. ಸ್ಪಿರಿಚುವಲಿ ಇದು ದೈವಾತ್ಮಕವಾಗಿರ್ತಕ್ಕಂಥದ್ದು. ನಾವು ಹೇಗೆ ನೀವಾಗಲಿ ನಾವಾಗಲಿ ಎಲ್ಲರೂ ಕೂಡ ಒಂದು ಸುಪ್ರೀಂ ಪವರನ್ನು ಡಿಪೆಂಡ್ ಆಗಿದ್ದೇವೆ. ಆ ಸುಪ್ರೀಂ ಪವರ್ ಕೂಡ ನಮಗೆ ಆರೋಗ್ಯವನ್ನು ನೀಡುತ್ತೆ, ನಾವು ಅದರ ಸತ್ಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಹೋದಾಗ. ಈ ಯಾಕೆ ಪಾಯಿಂಟ್ ಹೇಳ್ತೀನಿ ಅಂತಂದರೆ, ಒಂದು ಮೆನ್ಸಸ್ಸು ನಮ್ಮ ಈ ಎಲ್ಲ ಪಾಯಿಂಟನ್ನು ಮೀಟ್ ಮಾಡುತ್ತೆ. ನನಗೆ ಡೈರೆಕ್ಟಾಗಿ ಟ್ಯಾಬ್ಲೆಟ್ ನುಗ್ತೀನಿ, ನನ್ನ ಮೆನ್ಸಸ್ ಸರಿ ಬರಬೇಕು ಅಂದರೆ ನಿಜವಾಗ್ಲೂ ಬರಲ್ಲ.
ಔಷಧಿಗಳು ಸಮಸ್ಯೆಯನ್ನ ಕರೆಕ್ಷನ್ ಮಾಡಕ್ ಮಾತ್ರ. ಈಗಿನ ಸಮಸ್ಯೆ ಬಂದಿದೆ, ಅದು ಕರೆಕ್ಷನ್ ಮಾಡಕ್ ಮಾತ್ರ ಔಷಧಿಗಳಿರೋದು. ನಿಮ್ಮ ಎಲ್ಲ ಪ್ರಕೃತಿದತ್ತವಾದ ಆರೋಗ್ಯವನ್ನು ನೀಡಲು ಈ ಸಿದ್ಧಾಂತಗಳೇ. ಯಾವ್ಯಾವುದು ಅಂತಂದ್ರೆ ಆಹಾರ, ವಿಹಾರ, ವಿಚಾರ, ಆಚಾರ. ಆಹಾರ, ನಾವು ಇವತ್ತೆಲ್ಲ ಆಹಾರಗಳು ಹೇಗೆ ತಿಂತಿದ್ವಿ? ನಾನು ಒಬ್ಬೊಬ್ರು ನಿಮ್ಮ ಫೇಸ್ ರೀಡಿಂಗ್ ಮಾಡಿದ್ರೆ ನಿಮ್ಗೆ ಏನು ಕಾಯಿಲೆ ಹೇಳಿದೆ ಅಂತ ಕೇಳಲಿಲ್ಲ ನಾನು. ಅದು ಯಾಕೆ ಬರುತ್ತೆ ಅಂತಂದ್ರೆ ಯದ್ಭಾವ ತದ್ಭವತಿ. ನಾವು ಯಾವ ಥರ ಆಹಾರವನ್ನು ಸೇವನೆ ಮಾಡ್ತೀವಿ ಅದೇ ತರಹದ ಭಾವನೆಗಳು ನಮ್ಮಲ್ಲಿ ಬರುತ್ತೆ. ನಾವು ಇವತ್ತು ಆಹಾರ ತಿನ್ನುವಂಥದ್ದೇನು? ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸ್, ಲೇಸು, ಕುರ್ಕುರ, ಐಸ್ ಕ್ರೀಮು, ಬೋಂಡಾ, ಬಜ್ಜಿ, ಚಿಕನ್, ಮಟನ್, ಮೊಟ್ಟೆ, ಫಿಶು, ವಿಚ್ ಇಸ್ ಆಲ್ ಯಾವ ಇವೆಲ್ಲ ಮಾಂಸಕ್ಕಾಗಿ ಬೆಳೆದ ಮಾಂಸ ವಿಷ. ಮಾಂಸಕ್ಕಾಗಿ ಬೆಳೆದ ಮಾಂಸ ವಿಷ. ಇದು ಪೌಲ್ಟ್ರಿಯಲ್ಲಿ ಇವತ್ತು ಮಾಂಸವನ್ನು ಬೆಳೀತಾರೆ ಹೆಂಗೆ ಅಂತಂದ್ರೆ ಅವು ಕೂಡ ಹಾಕಿ ಅವ್ರು ಇಷ್ಟೇ ಫುಡ್ ಕೊಡಬೇಕು, ಇಷ್ಟೇ ನ್ಯೂಟ್ರಿಷನ್ ಫುಡ್ ಕೊಡಬೇಕು. ಆ ನ್ಯೂಟ್ರಿಷನ್ ಬೆಳೆ 5 ರೂಪಾಯಿ ಬೆಳೆ 3 ತಿಂಗಳಿಗೆ ದೊಡ್ಡ ಮರಿ ಆಗುತ್ತೆ. ಆಯ್ತಾ? ಅದು ಮೀಟಿಂಗ್ ಏನಾಗ್ತೀರಿ? ಅದು ದಿನನಿತ್ಯ ಚಲನವಲನೆ ಇಲ್ಲದೆ ಇರ್ತಕ್ಕಂಥ ತಿಂದು ಬೆಳೆದಿರ್ತಕ್ಕಂಥ ಪ್ರಾಣಿ. ಅದನ್ನೇ ನೀವು ತಿಂದಾಗ ಏನಾಗುತ್ತೆ? ರುಚಿ ಇರುತ್ತೆ, ಚೆನ್ನಾಗಿ ಉಪ್ಪು ಖಾರ ಹಾಕಿ ಏನಾದ್ರು ರುಚಿ ಆಗುತ್ತೆ. ಆದರೆ ಅದರಲ್ಲಿ ಬಂದಿರತಕ್ಕಂಥ ಆರೋಗ್ಯದ ಗುಣಗಳು ಬಹಳ ಕೆಟ್ಟದಾಗಿರುತ್ತೆ. ನೀವೇ 1 ತಿಂಗಳು ಏನೂ ಕೆಲಸ ಮಾಡಿದ್ರೆ ಒಂದೇ ಕಡೆ ಇದ್ದು ನೋಡಿ, ಜೀರ್ಣಶಕ್ತಿ ಇರಲ್ಲ, ತಲೆನೋವು ಬರುತ್ತೆ, ತೇಗ್ ಬರುತ್ತೆ, ಕರೆಕ್ಟಾಗಿ ನ್ಯಾಚುರಲ್ ಅಡ್ಜಸ್ಟ್ ನಿಮ್ಗೆ ಹೋಗೋದಿಲ್ಲ. ಈ ಅದೇ ಥರದ ಭಾವನೆಗಳು ಆ ಪ್ರಾಣಿಗೆ ಬರುತ್ತೆ. ಆ ಪ್ರಾಣಿ ತಿಂದಾಗ ಏನಾಗುತ್ತೆ? ಅದೇ ಎಲ್ಲ ಆಹಾರಗಳು ಇವತ್ತಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಪ್ರಮುಖವಾಗಿರ್ತಕ್ಕಂತಹ ಪ್ರಭಾವವನ್ನು, ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಆಹಾರವನ್ನು ನೀವು ತಿನ್ನೋದು ಕೂಡ ಆರಿಸ್ಕೊಂಡು, ಬರೀ ಜಂಕ್ಸ್ ಫುಡ್ ಅಷ್ಟೇ ಅಲ್ಲ. ಇವತ್ತು ಬೆಲ್ಲನ ಕೂಡ ವಿಷ ಆಗಿದೆ. ಭದ್ರಾವತಿಯಲ್ಲಿ 1 ವರ್ಷದಿಂದ ರೈಡ್ ಮಾಡಿದ್ರು. ಭದ್ರಾವತಿಯಲ್ಲಿ ತೆಗೆದಿರ್ತಕ್ಕಂತಹ ಕೆಮಿಕಲಿಂದ ಮಾಡಿರ್ತಕ್ಕಂಥ ಬೆಲ್ಲ, ಆ ಬೆಲ್ಲವನ್ನು ತಿಂದು ಏನಾಗ್ಬೋದು? ಇವತ್ತು ತುಪ್ಪ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ತುಪ್ಪ ಇಸ್ ಅಮೃತ. ತುಪ್ಪದಿಂದ ನಿಮಗೆ ತುಂಬಾ ಹೈ ಕ್ವಾಲಿಟಿ ಬರುತ್ತೆ. ಹೀಟ್ ಬಾಡಿ, ಆ ಹೀಟ್ ಬಾಡಿಯವರಿಗೆ ತುಪ್ಪ ಇಸ್ ನ್ಯಾಚುರಲ್ ಮೆಡಿಸಿನ್, ದ ಗುಡ್ ಆಯಿಲ್ ಫಾರ್ ದ ಬಾಡಿ. ಕೊಲೆಸ್ಟ್ರಾಲ್ ಯಾವತ್ತೂ ಜಾಸ್ತಿ ಆಗಲ್ಲ ತುಪ್ಪಕ್ಕೆ. ಇಸ್ ಆಲ್ಮೋಸ್ಟ್ ಕೊಲೆಸ್ಟ್ರಾಲ್ ಬರೋದು ಆಯಿಲ್ ಇಲ್ಲ, ಅದು ರಿಫೈನ್ಡ್ ಆಯಿಲ್ ಇಲ್ಲ. ಅರ್ಥ ಆಯ್ತಾ? ಸೊ ಆ ತುಪ್ಪವನ್ನು ನಾವು ತಿನ್ನೋದು ಇವತ್ತು ವಿಷ ಆಗಿದೆ. ಇವತ್ತು ಪೇಪರ್ ಓದ್ತಾ ಇದ್ದೆ, 2,500 ಟನ್ ಪನ್ನೀರು ಉತ್ತರ ಪ್ರದೇಶದಲ್ಲಿ ಸಿಕ್ಕಿದೆ. ದಟ್ ಈಸ್ ವೆರಿ 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 ಪಾಯ್ಸನಸ್. ಅಂದರೆ ಕಲಬೆರಕೆಯಿಂದ, ಕೆಮಿಕಲಿಂದ ಮಾಡಿರ್ತಕ್ಕಂತಹ ಪನ್ನೀರ್. ಇವತ್ತು ನಾವೆಲ್ಲರೂ ಪನ್ನೀರ್ ತಿಂತೀವಿ, ಹಾಲನ್ನು ಕೆಡಿಸಿ ತಿನ್ನೋದು. ಅದು ತಿನ್ನಬೇಕು ಅಂದರೆ ಮಾಂಸಕ್ಕೂ ಪನ್ನೀರು ಒಂದೇ ಕ್ವಾಲಿಟಿ, ನೋ ಚೇಂಜಸ್ ಅಲ್ಲ. ಮಾಂಸ ತಿಂದ್ರು ಒಂದೇ, ಪನ್ನೀರ್ ತಿಂದ್ರು ಒಂದೇ. ಅಷ್ಟು ಜೀರ್ಣಶಕ್ತಿ ಪವರ್ ಬೇಕು ತಿನ್ನೋಕ್ಕೆ. ಆ ಥರದ ಆಹಾರಗಳನ್ನು ತಿಂದು ನನಗೆ ಆರೋಗ್ಯ ಚೆನ್ನಾಗಬೇಕು, ಕೂಡು ಉದುರಬಾರ್ದು, ಥೈರಾಯ್ಡ್ ಬರಬಾರ್ದು, ಕಣ್ಣು ಚೆನ್ನಾಗಿ ಕಾಣಬೇಕು, ಹಣ್ಣು ಬರಬಾರ್ದು, ಬಾಯಿ ಸ್ಮೆಲ್ ಬರಬಾರ್ದು, ಮೋಷನ್ ಸರಿಯಾಗಬೇಕು, ಜೀರ್ಣಶಕ್ತಿ ಚೆನ್ನಾಗಿರಬೇಕು, ಲವಲವಿಕೆಯಿಂದ ಇರಬೇಕು, ಚೆನ್ನಾಗಿ ಓದಬೇಕು, ಕ್ಲಾಸಲ್ಲಿ ನಿದ್ದೆ ಬರಬಾರ್ದು, ಆಲಸ್ಯತನ ಬರಬಾರ್ದು, ಡ್ರೌಸಿನೆಸ್ ಬರಬಾರ್ದು ಅಂತ ಸಾಧ್ಯ. ಹಾಗಾಗಿ ಇವತ್ತು ನಾವು ಏನಾದರೂ ಆರೋಗ್ಯವಾಗಿ ಇರಬೇಕು ಅಂತಂದರೆ ಈ ಥರದ ಒಂದು ಯೋಚನೆ ಮಾಡಬೇಕು. ಅದನ್ನು ನಿಮಗೆ ಬಿಟ್ಟಿದ್ದೀನಿ, ಜಸ್ಟ್ ನಾನು ಒಂದು ಪಿಂಚ್ ಮಾಡಿದೆ ಅಷ್ಟೇ, ಇದಿದೆ ಅಂತ. ಇದು ಆಹಾರ. ಅದೇ ರೀತಿ ವಿಹಾರ, ಆಹಾರ, ವಿಹಾರ, ಆಚಾರ, ವಿಚಾರ, 4 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ವಿಹಾರ ಅಂತಂದರೆ ನಾವು ಮಾಡುವಂಥ ದಿನನಿತ್ಯದ ಕೆಲಸಗಳು. ಆ ಕೆಲಸಗಳು ಕೂಡ ತುಂಬ ಚೆನ್ನಾಗಿರ್ಬೇಕಾಗ್ತದೆ. ಈಗ ನಾವು ಮನಸ್ಸಲ್ಲಿ ಒಂದು ಅನ್ಕೋತೀವಿ, ಅವಳು ಚೆನ್ನಾಗಿ ಸ್ವಲ್ಪ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಮನಸ್ಸಾಗಿರೋದು ಚೆನ್ನಾಗಿದೆಯಾ, ಹೀಗಿದೆಯಾ ಅಂದರೆ ಮನಸ್ಸಲ್ಲೇ ಬಂದು ನಾವು ತೋರ್ಪಡಿಕೆ ಮಾಡ್ಕೊಳ್ಳೋದು ಇನ್ನೊಂದು. ಆ ಥರ ಆದಾಗ ನಿಮ್ಮ ಮೈಂಡ್ ನಿಮಗೇನೆ ಮೋಸ ಮಾಡುತ್ತೆ ಲೇಟಾಗಿ. ನಾವು ಸಿಟ್ಟಾದ್ರೂ ಆ ಸಿಟ್ಟಿಗೆ ಅನುಗುಣವಾಗಿ ನಮ್ಮ ದೇಹದ ಬಯೋರಿದಮ್, ಹಾರ್ಮೋನ್ಸ್ ಎಲ್ಲ ಸೆಟ್ ಆಗುತ್ತೆ. ಯಾರಿಗಾರ ನಾವು ಸ್ಟೂಡೆಂಟಿಗೆ, ನಾನು ಕಾಲೇಜಲ್ಲಿ ಪ್ರೊಫೆಸರ್ ವರ್ಕ್ ಮಾಡ್ತೀನಿ, ಸ್ಟೂಡೆಂಟಿಗೆ ಬೈಬೇಕು ಅಂದರೆ ನಾನು ಬಾಡಿ ಸೆಟ್ಟನ್ನು ನಾನು ಮಾಡ್ಕೋಬೇಕು. ಲಘುವಾಗ ನಮ್ಮ ಬಾಡಿ ಸೆಟ್ ಬೇರೆ ಥರ ಆಗುತ್ತೆ, ಸಿಟ್ಟು ಬಂದಾಗ ಬಾಡಿ ಸೆಟ್ಟಿಂಗ್ ಬೇರೆ ಥರ ಆಗುತ್ತೆ. ಆ ಸೆಟ್ಟಿಂಗು ಕೂಡ ನಾವು ಸಿಟ್ಟಾದರೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಂತ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗ್ತದೆ. ಅವೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಆದರೆ ಖುಷಿಯಾಗಿದ್ದಾಗ ಡೋಪಮೈನ್ ಅಂತ ಒಳ್ಳೊಳ್ಳೆ ಹಾರ್ಮೋನ್ಸ್ ನಮ್ಮ ದೇಹಕ್ಕೆ ರಿಲೀಸ್ ಆಗುತ್ತೆ. ಆ ಖುಷಿಯಾಗಿರೋದು, ದುಃಖದಾಗಿರೋದು ಎರಡೂ ಕೂಡ ನಮ್ಮ ದೇಹದ ಮೇಲೆ, ದೇಹದ ಆರೋಗ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಆಯ್ತಾ? ಹಾಗಾಗಿ ಒಳ್ಳೆ ಕೆಲಸವನ್ನು ನಾವು ಮಾಡಬೇಕು. ಒಳ್ಳೆ ಕೆಲಸವನ್ನು ಮಾಡಿಲ್ಲ ಅಂತಂದರೆ ಅದು ನಮಗೆ ತೊಂದರೆಯನ್ನು ಖಂಡಿತ ನೀಡುತ್ತೆ. ಹಾಗಾಗಿ ನಾವು ಏನು ಮಾತಾಡ್ತೀವೋ ಅದೇ ಥರ ನಮ್ಮ ಕೃತಿ ಇದ್ದರೆ ಇದು ಎರಡೂ ಕೂಡ ಕೋಆರ್ಡಿನೇಟ್ ಆಗಿ ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸನ್ನು ಕೊಡುತ್ತೆ.
ನಿಮಗೂ ನಮಗೂ ಎಲ್ಲರಿಗೂ. ಇಟ್ ಇಸ್ ಫಾರ್ ಎವ್ರಿಬಡಿ. ಇಟ್ಸ್ ಅ ಫಾರ್ಮುಲಾ. ಯಾರು ಇದು ಪ್ರಕೃತಿದತ್ತವಾಗಿ ನೇಚರ್ ಲಾ ಇವೆಲ್ಲ. ಇವನ್ನ ಯಾರು ಫಾಲೋ ಮಾಡ್ತೀವಿ ಅವ್ರಿಗೆ ಆರೋಗ್ಯ ಬರ್ತದೆ. ಆನಂತರ ಯಾವುದು ಆಚಾರ, ಫಿಸಿಕಲ್ ಆ್ಯಕ್ಟಿವಿಟಿ. ಇವತ್ತು ನೋಡಿ, ಆರೋಗ್ಯ ಬರಬೇಕು ಅಂತಂದರೆ ವ್ಯಾಯಾಮ, ದೋಷಕ್ಷಯ, ಅಗ್ನಿವೃದ್ಧಿ ಚೌಕಜಾಯ ಅಂತ ಹೇಳ್ತೀವಿ. ವ್ಯಾಯಾಮದಿಂದ ದೇಹದ ಶಕ್ತಿ ಬರುತ್ತೆ, ದುಃಖ ಸಹಿಷ್ಣುತೆ. ಯಾರಿಗಾರ ದುಃಖ ಆದರೆ ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಯಾರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಅವರಿಗೆ. ಯಾರು ಮೆಂಟಲಿ ಸ್ಟ್ರಾಂಗ್ ಇರಲ್ವೋ, ಫಿಸಿಕಲಿ ಸ್ಟ್ರಾಂಗ್ ಇರಲ್ವೋ, ಅವರಿಗೆ ಸಣ್ಣ ಮಾತನ್ನು ಬೈದು ಹುಡುಗರು ಅಂತಾರೆ. ದುಃಖ ತಡ್ಕೊಳಕ್ಕಾಗಲ್ಲ, ಅವರ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ದೇ ಆರ್ ನಾಟ್ ಫಿಟ್ ಎಟ್ ದ ಬಾಡಿ ಆ್ಯಂಡ್ ಮೈಂಡ್. ಸೊ ವ್ಯಾಯಾಮ, ದೋಷಕ್ಷಯ, ಅಗ್ನಿವೃದ್ಧಿ ಚೌಕಜಾಯತೆ. ಇವನ್ ವ್ಯಾಯಾಮ ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ, ಆ ಮೆಟಾಬಾಲಿಸಮ್ ಸ್ಟ್ರಾಂಗ್ ಇರುತ್ತೆ. ನೀವು ಸ್ವಲ್ಪ ಆಹಾರದಲ್ಲಿ ಹೆವಿ ಫುಡ್ ತಿನ್ನೋದು ಜೀರ್ಣ ಆಗುತ್ತೆ. ಯಾರು ಫಿಸಿಕಲ್ ವರ್ಕ್ ಮಾಡಲ್ವೋ ಅವರಿಗೆ ಜೀರ್ಣಶಕ್ತಿ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಜೀರ್ಣಶಕ್ತಿ ಇಲ್ಲ ಅಂದರೆ ನಿಮಗೆ ದೈಹಿಕವಾಗಿ ಪಾಸಿಟಿವ್ ಥಾಟ್ಸು, ಪಾಸಿಟಿವ್ ವೈಬ್ರೇಷನ್ಸು, ಒಳ್ಳೆ ಶಕ್ತಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ A+B² ಸೂತ್ರ ಇದ್ದಂಗೆ A² + B ಚೇಂಜ್ ಆಗಲ್ಲ. ಇಲ್ಲ, ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದು ಬರುತ್ತೆ. ದಟ್ಸ್ ಆಲ್. ಹಾಗಾಗಿ ಫಿಸಿಕಲ್ ವರ್ಕ್ ಮಸ್ಟ್. ವಿದ್ಯಾರ್ಥಿಗಳಾಗಿರ್ಬೋದು, ನಾವು ಎಲ್ಲರೂ ಆಗಿರ್ಬೋದು, ಸುಲಭ ಮುಂಜಾನೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಮ್ಮ ದೇಹಕ್ಕೋಸ್ಕರ ಅದಕ್ಕೆ ಅದರ ಒಂದು ಯೋಗನೋ ವ್ಯಾಯಾಮನೋ ಈ ಥರದ್ದು ನಾವು ಪ್ಲಾನ್ ಮಾಡಿ ಮಾಡ್ತೀವಿ. ಇದು ಆಚಾರ. ಆಹಾರ, ಆಚಾರ ಆಯಿತು, ವಿಹಾರ ಆಯಿತು. ಇನ್ನೊಂದು ಏನಾಯಿತು? ವಿಚಾರ, ಮೆಂಟಲ್ ಸ್ಟ್ರೆಸ್ಸು, ಸ್ಟ್ರೇನು. ಇವನ್ನ ಹೆಂಗೆ ಅವಾಯ್ಡ್ ಮಾಡೋದಪ್ಪ? ಮೆಂಟಲ್ ಸ್ಟ್ರೆಸ್ಸು, ಸ್ಟ್ರೇನು ಅವಾಯ್ಡ್ ಮಾಡೋದಕ್ಕೆ ಈ ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು ಇವತ್ತು ಸುಮಾರು ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಹೇಳುತ್ತೆ 70% ಜನರಿಗೆ ಕಾಯಿಲೆನೇ ಇಲ್ಲ. ಆ ಕಾಯಿಲೆ ಓನ್ಲಿ ಇಸ್ ಡ್ಯೂ ಟು ಸೈಕಾಲಜಿಕಲ್. ಆ ಸೈಕಾಲಜಿಕಲ್ ಇಶ್ಯೂಸ್ ಇರೋದ್ರಿಂದನೇ ನಾವು ಭಾಳ ಭಯಭೀತರಾಗಿ ಸಣ್ಣ ಪುಟ್ಟ ಸಮಸ್ಯೆನ ದೊಡ್ಡ ರೋಗಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಅದೇ ದೇಹ ಗಟ್ಟಿ ಇತ್ತು, ಮೈಂಡ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಇದಕ್ಕೂ ನಾವು ಬರಲ್ಲ. ಯಾಕೆ ಅಂತಂದರೆ ಸೈಕಾಲಜಿಕಲ್ ಇಶ್ಯೂಸ್ ಯಾವಾಗ ಬರುತ್ತೆ ಅಂದರೆ ನಾವು ಯಾವಾಗ ಸಮರ್ಥರಾಗಿರಲ್ವ, ಅಸಮರ್ಥರಾದಾಗ ಇಶ್ಯೂಸ್ ಜಾಸ್ತಿ. ಆ ಅಸಮರ್ಥತೆಯನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತಂದರೆ ಅಟ್ಲೀಸ್ಟ್ ನಾವು ಮೆಡಿಟೇಷನ್ ಅಂತೂ ಮಾಡಬೇಕು, ರಿಯಲೈಸೇಷನ್ ಮಾಡಬೇಕು, ನಮ್ಮ ಶಕ್ತಿಯನ್ನು ಅದನ್ನು ಎಚ್ಚರಗೊಳಿಸಬೇಕು, ದೀಪನ ಮಾಡಬೇಕು. ಆವಾಗ ಏನಾಗ್ತದೆ ಅಂತಂದರೆ ನನಗೆ ಈ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಎಸ್, ಇಟ್ ಈಸ್ ಪಾಸಿಬಲ್. ಮಾಡೋಕ್ಕಾಗಲ್ಲ, ನನ್ನ ಕೆಪಾಸಿಟಿ ಇಲ್ಲ, ನನಗೆ ಇಷ್ಟೊಂದು ಸಾಮರ್ಥ್ಯ ಇಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಚನೆ ಮಾಡಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿ. ಆ ಸಾಮರ್ಥ್ಯ ತಕ್ಕಂಗೆ ಫಲಿತಾಂಶ ಬರ್ತದೆ. ಅವಾಗ ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ ಬರಲ್ಲ, ಸ್ಟ್ರೇನ್ ಬರಲ್ಲ, ಜೊತೆಗೆ ಸೈಕಾಲಜಿಕಲ್ ಇಶ್ಯೂಸ್ ಬರಲ್ಲ. ಇವು ಯಾವಾಗ ಬರಲ್ವೋ ನಿಮ್ಮ ಮೆನ್ಸಸ್ ನಿಮ್ಮನ್ನೇ ಕೇಳಿದ್ರೆ ಚೆನ್ನಾಗಿದೆ. 28 ದಿನ ಸೈಕಲ್ 28 ದಿನಕ್ಕೆ ಆಗುತ್ತೆ. ಯಾಕೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಸು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೆಟಪ್ಪು ಆಟೋಮೆಟಿಕ್ ಜನರೇಟೆಡ್ ಇನ್ ಬಾಡಿ. ನಾವು ಹೋಗಿ ಅದು ಜನರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು? ತನ್ನಿಂದಲೇ ಹಸಿವು ತನ್ನಿಂದಲೇ ಆಗಬೇಕು, ಬಾಯಕ್ಕೆ ತನ್ನಿಂದಲೇ ಆಗಬೇಕು. ಇಟ್ಸ್ ನೇಚರ್, ಅದು ಕೂಡ ನೇಚರ್, ಅದು ತನ್ನಿಂದಲೇ ಆಗಬೇಕು. ಯಾರಿಗೆ ಇವೆಲ್ಲ ಸಮಸ್ಯೆಗಳಿದ್ದಾವೆ ಅವರು ಈ ಬೇಸಿಕ್ ಥಿಂಗ್ಸನ್ನು ಸರಿ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಲಾಸ್ಟಿಗೆ ಹೇಳ್ತೀನಿ, ಆಯು ಕಾಮೇಯ ಮಾನೇನ ಧರ್ಮಾರ್ಥ ಸುಖ ಸಾಧನ ಆಯುರ್ವೇದ ಉಪದೇಶ ವಿಧೇಯ ಪರಮಾತ್ಮ ಅಂತ. ಆಯುರ್ವೇದ ವೈದ್ಯನಾಗಿ ಹೇಳ್ತೀನಿ. ಆಯುರ್ವೇದ ಅಂತಂದರೆ ನೇಚರ್, ಗಾಳಿ, ನೀರು, ಆಹಾರ, ಆಯಿತಾ? ಇವೆಲ್ಲವನ್ನೂ ನಾವು ಸರಿಯಾಗಿ ಪ್ರಕೃತಿ ದತ್ತವಾಗಿ ಪ್ರಕೃತಿ ಜೊತೆಗೆ ಅವನ್ನು ನಾವು ಅನುಸರಿಸ್ಕೊಂಡು ಅದ್ರ ಜೊತೆಗೆ ನಾವು ಅನುಸರಿಸ್ಕೊಂಡು ನಡೆದಾಗ ಧರ್ಮ ಅರ್ಥ ಕಾಮ ಮೋಕ್ಷ ಆರೋಗ್ಯ ಮೂಲ ಉತ್ತಮ. ಆ ಆರೋಗ್ಯ ಬರುತ್ತೆ. ಆ ಆರೋಗ್ಯ ಬಂತು ಅಂದರೆ ಒಂದು ಧರ್ಮ, ಇನ್ನೊಂದು ಅರ್ಥ, ಇನ್ನೊಂದು ಧರ್ಮ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ. ಅಂದರೆ ಚತುರ್ವಿಧ ಪುರುಷಾರ್ಥಗಳು ನಮ್ಮ ಜೀವನದಲ್ಲಿರೋದು. ನಾವು ಹುಟ್ಟಿರೋದೇ ಇನ್ನು ರಚನೆ ಮಾಡೋಕ್ಕೆ. ಮೆನಿ ಆಫ್ ಯು ಮೇನೋ ಆಫ್ ನಾಟ್ ನೋ. ಯಾವುದು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಅಂದರೆ ರೈಟ್ ಈಸ್ ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕಿ ಅದನ್ನು ನಾವು ಏನು ತಪ್ಪು ಮಾಡಿದ್ರೆ ನಡೆಯುವಂಥ ದಾರಿ. ಆ ಧರ್ಮವನ್ನು ಮಾಡೋಕ್ಕೆ ದುಡ್ಡು ಬೇಕು, ಅರ್ಥ ಅದನ್ನು ಬೆಳೆಸ್ಬೇಕು. ಆ ತಪ್ಪು ಯಾರಿಗೂ ಹೇಳ್ತಾರೆ, ಎಷ್ಟೋ ಜನ ತುಂಬ ದುಡ್ಡಿರೋರಿದ್ದಾರೆ, ಯಾರು ನೆಮ್ಮದಿಯಿಂದ ಸುಖ ಅರ್ಥ ಸರ್ವಭೂತ ಸರ್ವಪ್ರವೃತ್ತಯ ಸುಖ ಚೆನ್ನಾಗಿನ ಧರ್ಮ ಅಕಸ್ಮಾತ್ ಧರ್ಮ ಕೊಂಡು ಬರಬೇಕು ಅಂತಾರೆ. ಅಂದರೆ
ದುಡ್ಡು ಮತ್ತು ಸುಖ ಎರಡೂ ಕೂಡ ಧರ್ಮದ ಹಾದಿಯಲ್ಲಿ ಬರಬೇಕು. ಧರ್ಮ ಬಿಟ್ಟು ಅದು ಬಂದರೆ ನಿಮಗೆ ಅದು ದುಃಖವನ್ನೇ ಕೊಟ್ಟು ಹೋಗುತ್ತೆ. ಹಾಗಾಗಿ ಅರ್ಥ ದುಡ್ಡನ್ನು ಕೂಡ ಧರ್ಮ ರೀತಿಯಲ್ಲೇ ದುಡಿಬೇಕು ಅಂತ ಹೇಳುತ್ತೆ. ಸೊ ಧರ್ಮ, ಅರ್ಥ, ಆನಂತರ ಕಾಮ. ಕಾಮಃ ಇಚ್ಛಾಹ. ಇಚ್ಛಾ ಅಂದರೆ ಒಂದು ಬಂಗಲೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಈ ಥರದ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಬೇಕು. ಒಳ್ಳೆ ದಾರಿ ದುಡ್ಡಿಲ್ಲ. ಇವೆಲ್ಲ ಮೂರು ಸರಿಯಾಗಿದ್ದರೆ ಆಟೋಮೆಟಿಕ್ ಆಗಿ ನೀವು ಯಾಕೆ ಹುಟ್ಟಿರ್ತೀರಿ ಅದನ್ನು ಅಚೀವ್ ಮಾಡಿರ್ತೀರಿ ಸಾಲ್ವೇಷನ್. ಸೊ ಇವೆಲ್ಲವೂ ಬರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಅಂತಂದರೆ ನಿಮ್ಮ ಹಾರ್ಮೋನ್ ಲೆವೆಲ್ ಚೆನ್ನಾಗಿರಬೇಕು. ನಿಮ್ಮ ಹಾರ್ಮೋನ್ಸ್ ಅಂದರೆ ಮೆನ್ಸಸ್. ಆ ಮೆನ್ಸಸ್ ಚೆನ್ನಾಗಿರಬೇಕು ಅಂದರೆ ಇವೆಲ್ಲ ಸುತ್ತಿ ಬೆಳೆಸಿ ಇವೆಲ್ಲವೂ ಸರಿ ಮಾಡಬೇಕು. ಅಂದಾಗ ಮಾತ್ರ ನೀವು ಆ ಗೋಲನ್ನು, ಆ ಆ್ಯಂಬಿಷನ್ ಮುಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಚಿಕ್ಕ ಸಂದೇಶ ಪ್ರಾಸ್ತಾವಿಕ ನೋಡಿ. ನೀವೇನಾದರೂ